ಈಗಾಗಲೇ ಗೆಲುವಿನ ಮಂತ್ರವನ್ನ ಜಪಿಸ್ತಾ ಇರುವಂತಹ ದೋಸ್ತಿಗಳು ನಾಳೆ ಮಹತ್ವದ ಮೀಟಿಂಗ್ ಅನ್ನ ಕೂಡ ಕರೆದಿದ್ದಾರೆ. ಈ ಮೀಟಿಂಗ್ ನಲ್ಲಿ ಏನೆಲ್ಲ ಸ್ಟ್ರಾಟಜಿ ಡಿಸ್ಕಸ್ ಆಗುತ್ತೆ ಒಂದೊಂದಾಗೆ ನೋಡ್ತಾ ಹೋಗೋಣ. ಕಾಂಗ್ರೆಸ್ ವಿರುದ್ಧ ಪ್ರಚಾರದ ತಂತ್ರ ಹೇಗಿರಬೇಕು, ಆಮೇಲೆ ವರಿಷ್ಠರಿಂದ ಜಂಟಿ ಸಮಾವೇಶವನ್ನ ಎಲ್ಲೆಲ್ಲಿ ಹೇಗೆ ಮಾಡಿಸಬೇಕು, ಎಲ್ಲ ಅನುಕೂಲ ಆಗುತ್ತೆ ಅನ್ನೋದನ್ನೆಲ್ಲ ಡಿಸ್ಕಸ್ ಮಾಡಲಾಗುತ್ತೆ ನಾಳಿನ ಮೀಟಿಂಗ್ ನಲ್ಲಿ. ಜಂಟಿ ರೋಡ್ ಶೋಗೆ ಬ್ಲೂ ಪ್ರಿಂಟ್ ಅನ್ನ ಕೂಡ ದೋಸ್ತಿಗಳು ರೆಡಿ ಮಾಡ್ಲಿಕ್ಕಿದ್ದಾರೆ. ಪ್ರಚಾರದಲ್ಲಿ ಉಭಯ ಪಕ್ಷಗಳ ವರಿಷ್ಠರ ನಾಯಕರ ಫೋಟೋ, ಧ್ವಜ ಬಳಕೆಗೆ ನಿರ್ಧಾರ. ಆಮೇಲೆ ಒಂದೇ ಸೈಜ್ ನಲ್ಲಿ ಎಲ್ಲಾ ಫೋಟೋಗಳು ಇರುವಂತೆ ನೋಡ್ಕೊಳ್ತಾರೆ. ಒಬ್ಬರದ್ದು ದೊಡ್ಡದು ಹಾಕಿ ಇನ್ನೊಬ್ಬರದ್ದು ಚಿಕ್ಕದು ಹಾಕಿ ಇಂಥ ಸಣ್ಣ ಸಣ್ಣ ವಿಚಾರಗಳು ಕೂಡ ಬಿರುಕಿಗೆ ಕಾರಣ ಆಗುತ್ತೆ. ಮತ್ತೆ ಅದಕ್ಕೆ ಗ್ಲೂ ಅಂಟಿಸ್ಬೇಕು. ಸೊ ಅದು ಯಾವುದಕ್ಕೂ ಆಸ್ಪದ ಕೊಡದಂತೆ ಎಲ್ಲವನ್ನ ನಾಳೆ ಡಿಸೈಡ್ ಮಾಡೋಣ ಅಂತ ಅಂದ್ಕೊಂಡಿದ್ದಾರೆ. ಮೋದಿ, ಎಚ್.ಡಿ. ದೇವೇಗೌಡರು, ಅಮಿತ್ ಶಾ, ಜೆ.ಪಿ. ನಡ್ಡಾ, ಯಡಿಯೂರಪ್ಪ, ಇದೇ ರೀತಿ ಎಚ್.ಡಿ. ಕುಮಾರಸ್ವಾಮಿ ಅವರು, ವಿಜೇಂದ್ರ ಹಾಗೂ ಸ್ಥಳೀಯ ಅಭ್ಯರ್ಥಿಗಳ ಫೋಟೋಗಳನ್ನ ಕಡ್ಡಾಯವಾಗಿ ಬಳಕೆ ಮಾಡ್ಕೊಳ್ಳೋದಕ್ಕೂ ಕೂಡ ಪ್ಲಾನ್ ಅನ್ನ ಮಾಡಲಾಗಿದೆ. ಮೈತ್ರಿ ಧರ್ಮ ಪಾಲಿಸೋದ್ರ ಜೊತೆಗೆ ಚುನಾವಣಾ ಪ್ರಚಾರಕ್ಕೆ ಧುಮುಕೋಣ. ಒಂದು ಯುದ್ಧ ಗೆಲ್ಬೇಕು ಅಂತ ಹೇಳಿದ್ರೆ ಮೊದಲು ಎದುರಾಳಿಗಳ ಎದೆಯಲ್ಲಿ ನಡುಕ ಹುಟ್ಟಿಸೋ ರೀತಿ ನಾವು ಸೇರ್ಬೇಕು. ಆ ಡೆಡ್ಲಿ ಕಾಂಬಿನೇಷನ್ 3 ಜನರ ಉಪಸ್ಥಿತಿಯಲ್ಲಿದ್ದಾಗ, ಸಮಕ್ಷಮದಲ್ಲಿದ್ದಾಗ ಸಾಧ್ಯ ಆಗುತ್ತೆ ಅನ್ನೋದು ಕೂಡ ದಳಪತಿಗಳು ಹಾಗೂ ಬಿಜೆಪಿ ನಾಯಕರ ಆಲ್ರೆಡಿ ಕನ್ವಿನ್ಸ್ ಆದಂಗೆ ಕಾಣಿಸ್ತಾ ಇದೆ. ಹೀಗಾಗಿ ನಾಳೆ ಈ ಸ್ಟ್ರಾಟಜಿಗಳು ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಯಾವ ರೀತಿ ಕಾಂಗ್ರೆಸ್ಗೆ ಮಾಸ್ಟರ್ ಸ್ಟ್ರೋಕ್ ಕೊಡ್ತಾರೆ ಅನ್ನೋದು ಕೂಡ ಡಿಸೈಡ್ ಆಗುತ್ತೆ. ಇದು ಬಹಳ ಸೂಕ್ಷ್ಮವಾದ ವಿಚಾರ. ನೀವು ಹೇಳ್ದಂಗೆ ಒಬ್ಬ ನಾಯಕರ ಫೋಟೋ ದೊಡ್ಡದಾಕೋದು, ಒಬ್ರು ಚಿಕ್ಕದಾಕೋದು, ದೇವೇಗೌಡರದ್ದು ಕಮ್ಮಿ ಮಾಡಿಬಿಡೋದು, ಇದೇನಾಗುತ್ತೆ ನಾಯಕರುಗಳ ಲೆವೆಲ್ನಲ್ಲಿ ಏನೂ ಆಗಲ್ಲ. ಕಾರ್ಯಕರ್ತರು ಅದೇನೋ ನಮ್ಮ ಕಡೆಯವ್ರನ್ನ ಈ ಥರ ಚಿಕ್ಕದಾಗಿ ಹಾಕ್ಬಿಟ್ಟಿದ್ದಾರೆ, ಇವೆಲ್ಲ ಬರುತ್ತೆ. ಹಾಗಾಗಿ ಬಹಳ ಸೂಕ್ಷ್ಮವಾಗಿ ಇದನ್ನು ಹ್ಯಾಂಡಲ್ ಮಾಡಬೇಕಾಗುತ್ತೆ. ಈಗ ದೇವೇಗೌಡರು ಪ್ರಧಾನಿ, ಇಬ್ಬರು ಕೂಡ, ಒಬ್ಬರು ಮಾಜಿ ಪ್ರಧಾನಿ, ಒಬ್ಬರು ಪ್ರಧಾನಿ, ಅವರು ಮೇನ್ ಕ್ಯಾಂಪೇನರ್ಸ್ ಅಂತ ಇಟ್ಕೊಳ್ಳೋಣ. ಅದಾದ ನಂತರ ಬರ್ತಕ್ಕಂಥದ್ದು ಯಡಿಯೂರಪ್ಪ, ಕುಮಾರಸ್ವಾಮಿ, ಎರಡೂ ಕೂಡ ಹಿಂಗೆ ಈಕ್ವಲ್ ಆಗಿ ಡಿಸ್ಟ್ರಿಬ್ಯೂಟ್ ಮಾಡ್ಕೊಂಡು ಬಂದು ಸ್ಥಳೀಯವಾಗಿ ಯಾರು ಚುನಾವಣೆಗೆ ನಿಂತಿದ್ದಾರೆ ಆ ಕ್ಯಾಂಡಿಡೇಟು ಎಲ್ಲರ ಫೋಟೋಗಳನ್ನ ಬಳಕೊಂಡು ಬರೆಸ್ಕೊಂಡು ಎಲ್ಲರ ಧ್ವಜ ಅಂದರೆ ಇವ್ರದ್ದು ಕೇಸರಿ ಮತ್ತು ಅವ್ರದ್ದು ಹಸಿರು ಶಾಲ್ಗಳಿದೆಯಲ್ಲ ಅದನ್ನು ಬಳಸ್ಕೊಂಡು, ಈಗ ನೆನ್ನೆ ತೇಜಸ್ವಿ ಸೂರ್ಯ JDS ಕಚೇರಿಗೆ ಹೋಗಿದ್ರು, ಅವರು JDS ಶಾಲ್ ಹಾಕೊಂಡೇ ಮಾತನಾಡಿದ್ರು. ಹಾಗಾಗಬೇಕು, ಜೆಲ್ ಆಗಬೇಕು ಅಂತಂದ್ರೆ ಅದೇನೆ ಎಲ್ಲರೂ ಕೂಡ ಇವ್ರು ನಮ್ಮವರು ಅಂತಕ್ಕಂಥ ಭಾವನೆ ಬೂತ್ ಮಟ್ಟದಲ್ಲಿ ಕಾರ್ಯಕರ್ತರಲ್ಲಿ ಬಂದ್ಬಿಟ್ರೆ JDS ಮತ್ತು BJP ಕಾರ್ಯಕರ್ತರಲ್ಲಿ ಚುನಾವಣೆಯನ್ನು ಎದುರಿಸ್ತಕ್ಕಂಥದ್ದು ಸುಲಭ ಆಗುತ್ತೆ. ಆಮೇಲೆ ಇವ್ರಿಬ್ರಿಗೂ ಗೊತ್ತಿದೆ ಅಂದ್ರೆ ಎರಡೂ ಪಕ್ಷದ ಓಟ್ಗಳು ಒಂದೇ ಕಡೆ ಚಾನಲೈಸ್ ಆದ್ರೆ 18 ಕ್ಷೇತ್ರದಲ್ಲಂತೂ ನಾವು ಗೆದ್ಕೊಂಡ್ಬಿಡ್ತೀವಿ, ಖಂಡಿತ ಚಾನ್ಸ್ ಇದೆ ಅಂತ. ಹೀಗಾಗಿ JDS ಬಿಟ್ಟು ಬಿಜೆಪಿಗೆ 18 ಕ್ಷೇತ್ರದಲ್ಲಿ ಅನುಕೂಲ ಆಗುತ್ತೆ, JDS ಇಂದ ಓಟ್ ಬರುತ್ತೆ ಅಂತ. ಅದನ್ನ ಕಳ್ಕೊಳ್ಳೋ ಅಂತ ಕೆಲಸವನ್ನ ಯಾರು ಕೂಡ ಮಾಡಬಾರ್ದು. ಆ ಕೆಲಸ ಆಗಬೇಕು. ಈ ನಿಟ್ಟಿನಲ್ಲಿ ನಾವು ನೋಡ್ತಾ ಇದೀವಿ, GT ದೇವೇಗೌಡರು ಹಳೆ ಮೈಸೂರು ಭಾಗದಲ್ಲಿ ಉಸ್ತುವಾರಿ ಹೊತ್ಕೊಂಡಿದ್ದಾರೆ. ಅದರಲ್ಲೂ ಮೈಸೂರು ಆಗಿರ್ಬೋದು, ಚಾಮರಾಜನಗರ, ಹಾಸನ, ಮಂಡ್ಯ, ಒಕ್ಕಲಿಗ ಮತಗಳು ಜಾಸ್ತಿ ಇರ್ತಕ್ಕಂಥ ಕಡೆ ಒಕ್ಕಲಿಗ ಲೀಡರ್ಗಳನ್ನ ಬಳಸ್ಕೊಂಡು ಮತ ಸೆಳೆಯುವಂತಹ ತಂತ್ರಗಾರಿಕೆ ಮಾಡೇ ಮಾಡ್ತಾರೆ, ಮಾಡಬೇಕು ಅದನ್ನು.